ಇದನ್ನ ಮಿಕ್ಸ್ ಮಾಡಬೇಕು. ನೋಡಿ ಈ ತರ ಮಿಕ್ಸ್ ಮಾಡಿ ಕೊಟ್ರೆ ಹುಡುಗರು ಇದನ್ನ ತಿಂದ್ರೆ ಇದನ್ನ ಬಯಸ್ತಾ ಇರ್ತಾರೆ ತಿನ್ನುವಾಗ. ಓಕೆ, ಆ ತರ ಚಂದ ಇರ್ತದೆ. ಇದು ತಿಂದ್ರೆ ಆರೋಗ್ಯವಂತರಾಗಿ ಇರ್ಬೋದು, ಫುಲ್ ಸ್ಟ್ರೆಂತ್ ಇರುತ್ತೆ ಮೈಯಲ್ಲಿ ಅಲ್ಲ. ಹಾಯ್ ಎಲ್ಲರಿಗೂ, ಇವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಜೋಳದ ರೊಟ್ಟಿಯನ್ನ ತೋರಿಸ್ತಾ ಇದ್ದೀನಿ. ಖಂಡಿತವಾಗ್ಲೂ ಇದನ್ನ ನಾನು ಮಾಡ್ತಾ ಇಲ್ಲ, ಬೇರೆ ಒಬ್ರು ಎಕ್ಸ್ಪರ್ಟ್ ಇದ್ದಾರೆ, ಅವರ ಕೈಯಲ್ಲಿ ನಾನು ಮಾಡಿಸ್ತಾ ಇದ್ದೇನೆ. ಉತ್ತರ ಕರ್ನಾಟಕದಿಂದ ಅಂದ್ರೆ ಕೊಪ್ಪಳ ಡಿಸ್ಟ್ರಿಕ್ಟ್ ಇಂದ ಬಂದಿದ್ದಾರೆ, ಅವ್ರು ನಮ್ಮ ನೇಬರ್, ಅವರು ಮಾಡ್ತಾ ಇದ್ದಾರೆ. ಮತ್ತೆ ನಮ್ಮ ಊರಲ್ಲೆಲ್ಲ ಇದು ಜಾಸ್ತಿ ಮಾಡುದಿಲ್ಲ, ನಾವು ತಿನ್ನೋದು ಬಾಯ್ಲ್ಡ್ ರೈಸೇ, ನೀರು ದೋಸೆ, ಬಾಯ್ಲ್ಡ್ ರೈಸ್, ಮತ್ತೆ ರಾಗಿ ಮುದ್ದೆ ಆಗ್ಲಿ, ಜೋಳದ ರೊಟ್ಟಿ ಆಗ್ಲಿ, ಅದೆಲ್ಲ ನಾವು ಈ ಕಡೆ ಜಾಸ್ತಿ ಮಾಡಲ್ಲ. ಆದ್ರೆ ಕೂಡ ನನ್ನ ವ್ಯೂವರ್ಸಿಗೆ ಅದನ್ನ ತೋರಿಸ್ಬೇಕು ಅಂತ ಒಂದು ನನಗೆ ಆಸೆ ಇತ್ತು. ಹಾಗಾಗಿ ನಮ್ಮ ನೇಬರ್ ಹೇಗೂ ಇದ್ದಾರಲ್ಲ, ಸೊ ಅವ್ರು ಯಾವಾಗ್ಲೂ ಇದೇ ಮಾಡುದು, ಅವ್ರ ಡೈಲಿ ರೂಟೀನ್ ಇದೆ ರೊಟ್ಟಿ ತಟ್ಟುದೆ. ಸೊ ಅವರಲ್ಲಿ ಇವತ್ತು ಮಾಡ್ಲಿಕ್ಕೆ ಹೇಳಿದ್ದೇನೆ, ಅವ್ರು ಇವತ್ತು ಮಾಡಿ ತೋರಿಸ್ತಾರೆ. ಬನ್ನಿ ಯಾವ ರೀತಿ ಮಾಡುದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದೆ, ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ವಿಡಿಯೋವನ್ನ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ. ಓಕೆ, ಈಗ ನಾನು ಅವರ ಮನೆಗೆ ಬಂದಿದ್ದೀನಿ, ಅವರ ಕಿಚನ್ಗೆ ಬಂದಿದ್ದೀನಿ. ಇದು ಆಕ್ಚುಲಿ ಅವರ ಬಾಡಿಗೆ ಮನೆ. ಸೊ ಶರಣಮ್ಮ ಅಂತ ಇದ್ದಾರೆ, ಅವರು ಜೋಳದ ರೊಟ್ಟಿ ಹೇಗೆ ಮಾಡುದು ಅಂತ ಹೇಳ್ತಾರೆ. ನಮಸ್ಕಾರ. ನಮಸ್ಕಾರ. ಓಕೆ, ಸೊ ಇದು ಜೋಳದ ಹಿಟ್ಟಲ್ವಾ? ಜೋಳದ ಹಿಟ್ಟು. ಓಕೆ, ಸಾಣಿಗೆಯಲ್ಲಿ ಹಿಡಿಯಬೇಕು. ಓಕೆ, ಜರಡಿಸ್ತಾ ಇದ್ದೀರಾ? ಜರಡಿಸ್ತಾ ಇದ್ದೀರಿ. ಓಕೆ, ಏನಿದ್ರೆ ತೆಗಿತೀವಿ. ಅಂದಾಜು ಎಷ್ಟು ಹಾಕಿದೀರಾ ಈಗ? ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು. ಈಗ ಎಷ್ಟು ರೊಟ್ಟಿ ಮಾಡ್ತೀರಾ ನೀವು? ಎಷ್ಟು 4 ಆಗ್ಬೋದು. 4 ರೊಟ್ಟಿ ಮಾಡ್ತಾ ಇದ್ದೀರಾ. ಓಕೆ, ಅಲ್ಲಿ ನೀರು ಕೂಡ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೀರಲ್ವಾ? ಓಕೆ, ನೋಡಿ ಸ್ವಲ್ಪ ನೀರನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದಾರೆ, ನೀರು ಕುದಿತಾ ಉಂಟು. ಈಗ ನೀರನ್ನ ಹಾಕ್ತಾ ಇದ್ದೀರಿ. ಓಕೆ, ನೋಡಿ ಆ ಗ್ಯಾಪ್ ಅಲ್ಲಿ ನೀರನ್ನ ಹಾಕ್ತಾ ಇದ್ದಾರೆ. ನಮ್ಮ ಊರಲ್ಲೆಲ್ಲ ಸಿಮೆಂಟ್ ಮಿಕ್ಸ್ ಮಾಡ್ತಾರೆ ನೋಡಿ, ಹೀಗೇನೆ ಹೊಯ್ಗೆ ಎಲ್ಲ ಈ ತರ ಮಾಡಿ ನೀರು ಹಾಕ್ತಾರಲ್ಲ, ಹಾಗೇನೆ ಸಿಮೆಂಟ್ ಯಾವ ತರ ಮಿಕ್ಸ್ ಮಾಡ್ತೀವಿ ಅದೇ ರೀತಿಯಲ್ಲಿ ಮಿಕ್ಸ್ ಮಾಡುದು. ಓಕೆ, ಈಗ ಒಂದು ಸ್ಪೂನ್ ಅಲ್ಲಿ ನೋಡಿ ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಎಲ್ಲ ಅಂದಾಜಲ್ವಾ, ಇಷ್ಟು 1 ಕಪ್ಪು ಆ ತರ ಎಂತದಲ್ಲ, ಎಲ್ಲ ನಿಮ್ಮ ಅಂದಾಜಲ್ಲಿ ಮಾಡುದಲ್ಲ? ಅಂದಾಜು. ಓಕೆ, ಅಂದಾಜು ಅಂದ್ರೆ ಎಂತ ಹೇಳುದು ಗೊತ್ತಾಗ್ತಿಲ್ಲ ನಿಮ್ಗೆ. ಏನಾದ್ರು ನಮಗೆಲ್ಲ ಇಷ್ಟು ಮಾಡಿದ್ರೆ ಇಷ್ಟು ಅಲ್ಲ, ನಿಮ್ಮದೇ ಅಳತೆ ಅಂದ್ರೆ ಕಪ್ಪು ಗಿಪ್ಪೆ ಅಂತ ಇಲ್ಲ. ನಾವೆಲ್ಲ ಆದ್ರೆ ಕಪ್ಪು 1 ಟೀ ಸ್ಪೂನ್ ಆ ತರ ಹೇಳುದು, ಆದ್ರೆ ನೀವು ಹಾಗೆ ಅಲ್ಲ. ಓಕೆ, ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ, ನಾದ್ತಾ ಇದ್ದಾರೆ. ಈಗ ಹಿಟ್ಟನ್ನ ಒಳ್ಳೆ ರೀತಿಯಲ್ಲಿ ನಾದ್ತಾ ಇದ್ದಾರೆ. ಓಕೆ, ನೋಡಿ ಇವರು ಈ ಕಲ್ಲನ್ನ ಯೂಸ್ ಮಾಡ್ತಾ ಇದ್ದಾರೆ ನೋಡಿ, ಗ್ರಾನೈಟ್ ಕಲ್ಲಲ್ಲ ಇದು. ಸಾಮಾನ್ಯವಾಗಿ ಇವರು ಗ್ರಾನೈಟ್ ಕಲ್ಲಲ್ಲಿ ತಟ್ಟುದು. ಈ ತರ ಕಲ್ಲಿದ್ರೆ ಅದರಲ್ಲಿ ಒಳ್ಳೆದಾಗ್ತದೆ ತಟ್ಲಿಕ್ಕೆ. ನಿಮ್ಮ ಊರಲ್ಲಿ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಏನೆಲ್ಲ ಆಗುತ್ತೆ ಗದ್ದೆಯಲ್ಲಿ ನಿಮ್ದು? ಜೋಳ ಬೆಳಿತೀವಿ, ಇದು ನಿಮ್ಮ ಊರಿ ಅಂದ್ರೆ ನೀವೇ ಹಿಟ್ಟು ಮಾಡುದಾ ನಿಮ್ಮ ಊರಲ್ಲಿ? ಗದ್ದೆಯಲ್ಲಿ ನೀವೇ ಬೆಳೆಸಿ ಮತ್ತೆ ಮಿಲ್ಲಿಗೆ ಕೊಟ್ಟು? ಮಿಲ್ಲಿಗೆ ಕೊಟ್ಟು ನಾವೇ ತಯಾರು ಮಾಡ್ತೀವಿ. ನೀವೇ ತಯಾರು ಮಾಡಿಸೋದು? ಕೊಯ್ದು ಎಲ್ಲ ಗೂಡಾಕಿ ಎಲ್ಲ ರೆಡಿ ಮಾಡ್ತೀವಿ. ಈ ರೊಟ್ಟಿಗೆ ಯಾವ ಪಲ್ಯ ಒಳ್ಳೇದಾಗ್ತದೆ? ಈ ರೊಟ್ಟಿಗೆ ಕಾಳ ಪಲ್ಯ. ಹೌದಾ? ಮಡಿಕೆ ಕಾಳು ನೆಂದು ಅದೇ ಅದ್ರೊಳಗೆ ಪುಡಿ, ಚಟ್ನಿ, ಮೊಸರು ಇವೆಲ್ಲ ಇರ್ಬೇಕು ಈ ರೊಟ್ಟಿಗೆ, ಹಾಗಾದ್ರೆ ಚಂದ ಇರ್ತೈತಿ. ಓಕೆ, ಚೆನ್ನಾಗಿ ನಾದ್ತಾ ಇದ್ದಾರೆ. ಸುಮಾರು ಒಂದು 5 ನಿಮಿಷ ಆಯ್ತು ಇವೆಲ್ಲ ನಾದ್ಕೊಂಡು ಹಿಟ್ಟನ್ನ. ಹಿಟ್ಟೇನು ಸಾಫ್ಟ್ ಆಗ್ಬೇಕಾ ಆ ತರ ಏನಿಲ್ವಾ? ಸಾಫ್ಟ್ ಆಗ್ಬೇಕು. ಸಾಫ್ಟ್ ಮಾಡ್ಬೇಕು. ಓಕೆ, ಸರಿ. ಓಕೆ, ಈಗ ಕಾವಲಿಯನ್ನ ಅವರು ಇಟ್ಟಿದ್ದಾರೆ ಗ್ಯಾಸ್ ಮೇಲೆ. ನಿಮ್ಮ ಊರಲ್ಲಿ ನೀವು ಗ್ಯಾಸ್ ಯೂಸ್ ಮಾಡುದಾ ಅಥವಾ ಕಟ್ಟಿಗೆ ಒಲೆಯಲ್ಲಿ? ಓಕೆ, ಅದು ಇಲ್ಲಿ ನೀವು ಗ್ಯಾಸ್ ಯೂಸ್ ಮಾಡ್ತಾ ಇದ್ದೀರಲ್ವಾ? ಓಕೆ, ಸರಿ. ಓಕೆ, ಸಾಫ್ಟ್ ಆಗ್ಬೇಕಂದ್ರೆ ಈ ತರ ನಾದ್ಕೋಬೇಕ್ರಿ. ಸ್ವಲ್ಪ ನೀರು ತಯವ ಮಾಡಿ ನಾದ್ಕೊಂಡು ನೋಡಿ ಉಂಡೆಯನ್ನ ಮಾಡ್ತಾ ಇದ್ದಾರೆ ನೋಡಿ. ಮಜಾ ಇರುದು ಇದ್ರಲ್ಲೇ, ತಟ್ಟುದ್ರಲ್ಲೇ. ವಾ, ಸೌಂಡ್ ನೋಡಿ ಅಂತೆ ಎಷ್ಟು ಚೆನ್ನಾಗಿ ರೊಟ್ಟಿಯನ್ನ ತಟ್ತಾ ಇದ್ದಾರೆ ನೋಡಿ. ಖುಷಿ ಆಗುದು ಈ ತರ ರೊಟ್ಟಿ ತಟ್ಟುವಾಗ ನೋಡ್ಲಿಕ್ಕೆ, ನಂಗೆ ತುಂಬಾ ಖುಷಿ ಆಗುದು. ನಮ್ಮ ಕಡೆ ದೊಡ್ಡ ಕಲ್ಲಲ್ರಿ, ಮಟ್ಟಗ ಆಗ್ತಾವ. ಇಲ್ಲಿ ಚಿಕ್ಕದಾಗಿದೆಯಲ್ಲ, ನಮ್ಮ ಕಡೆ ಇಟ್ಟಾದ್ರೆ ಏನೂ ಆಗುದಿಲ್ಲ, ಬಾಯಿ ಬಿಡುತ್ತಿದೆ ಈಗ ದಂಡಿ.
ವಾಹ್ ವಾಹ್ ವಾಹ್, ಎಷ್ಟು ಚೆನ್ನಾಗಿ ಮಾಡಿದ್ರು ನೋಡಿ ರೊಟ್ಟಿ. ವಾವ್. ಮತ್ತೆ ಕೂಡ ಅವ್ರಿಗೆ ಈ ಕಲ್ಲು ಚಿಕ್ಕದಾಯ್ತಂತೆ, ಅವ್ರ ಕಡೆ ಎಲ್ಲ ದೊಡ್ಡ ಕಲ್ಲು ಇರುದಂತೆ. ಹಾಗೆ ದೊಡ್ಡ ಕಲ್ಲು ಇಷ್ಟು ಬೇಕಾದ್ರೂ ಮಾಡಬಹುದು. ಎಷ್ಟು ದೊಡ್ಡ ಬೇಕಾದ್ರೂ ಮಾಡ್ಬೋದಲ್ವಾ? ಓಕೆ ಓಕೆ, ಫ್ರೈ ಮಾಡ್ತಾ ಇದ್ದಾರೆ ನೋಡಿ. ಒಂದು ಚೂರು ಎಣ್ಣೆ ಬೇಡ ಈ ರೊಟ್ಟಿ ಮಾಡ್ಲಿಕ್ಕೆ. ನೋಡಿ ಏನ್ ಮಾಡ್ತಾ ಇದ್ರು, ಒಂದು ಬಟ್ಟೆಯಲ್ಲಿ ನೀರನ್ನ ನೋಡಿ ಈ ತರ ಮಾಡ್ತಾ ಇದ್ದಾರೆ. ಬಟ್ಟೆಯಲ್ಲಿ ನೀರು ತಕೊಂಡು ನೀರಲ್ಲೇ ಇದನ್ನ ಫ್ರೈ ಮಾಡುದು. ಒಂಚೂರು ಎಣ್ಣೆ ಬೇಡ, ಅಷ್ಟೊಂದು ಹೆಲ್ದಿ ಈ ರೊಟ್ಟಿ. ಕೈಯಲ್ಲೇ ತಟ್ಟಿ ಮಾಡ್ಬೇಕಾ ಅಥವಾ ನಾವು ಚಪಾತಿ ಮಾಡ್ತೀವಿ ನೋಡಿ ಆ ತರ ಕೂಡ ಮಾಡ್ಬೋದಾ? ಬರಲ್ಲ, ಬರಲ್ಲ ಬರಲ್ಲ ಬರಲ್ವಾ? ಚಪಾತಿ ಕೈ ತಟ್ಟಿ ಮಾಡೋಕ್ಕಾಗಲ್ಲ. ಆಗಲ್ಲ. ಓಕೆ, ಈ ತರನೇ ತಟ್ಟಿ ಮಾಡ್ಬೇಕು. ನೋಡಿ ಮಗುಚಿ ಹಾಕಿದ್ರು. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಉಂಟು ನೋಡಿ. ನಮ್ ಕಡೆ ಹಂಚು ಚೆನ್ನಾಗಿ ಇರ್ತೇವೆ, ಸ್ವಲ್ಪ ಹಂಚು ಎಲ್ಲ. ಓಕೆ, ಅಂದ್ರೆ ಈಗ ಬಾಡಿಗೆಗೆ ಇದ್ದೀರಲ್ವಾ, ಅವರ ಪಾತ್ರೆ ಎಲ್ಲ ಇಲ್ಲ ಇಲ್ಲಿ ಜಾಸ್ತಿ. ಪಾತ್ರೆ ಬಳಸೋವೆಲ್ಲ ಇಲ್ಲ ಇಲ್ಲ, ಅವ್ರಿಗೆ ಮಾಡುವಂತಹ ಪಾತ್ರೆ ಅವ್ರಿಗೆ ಸಿಕ್ಕಿದ್ರೆ ಇನ್ನು ಕೂಡ ಚೆನ್ನಾಗಿ ಬರುತ್ತೆ ಅಲ್ವಾ? ರೋಸ್ಟ್ ಬೇಕಂದ್ರೆ ರೋಸ್ಟ್ ಇರ್ತಿದ್ವಿ, ಹೆಂಗ್ ಬೇಕ ಹಂಗ ಇರ್ತಿದ್ವಿ. ಅಂದ್ರೆ ಈ ರೊಟ್ಟಿ 2 ಟೈಪ್ಸ್ ಅಲ್ಲಿ ಮಾಡ್ತಾರೆ ಇವರು. ಒಂದು ಹಪ್ಪಳ ತರ ಆಗುತ್ತೆ, ಮತ್ತೊಂದು ಸಾಫ್ಟ್ ಆಗಿ ಬರುತ್ತೆ, ಆ ತರ ಆಗುತ್ತೆ. ಅವ್ರು ಯಾವ ತರ ಕೇಳ್ತಾರ ಆ ತರ ಮಾಡ್ತಾರೆ. ನಮ್ಮಮ್ಮ ಊರಲ್ಲೇ ಹೋಟ್ಲ್ ಡಾಬಕ್ ಮಾಡಿಕೊಡ್ತಾರೆ. ಒಂದು ದಿನಕ್ಕೆ 100 ರೊಟ್ಟಿ ಮಾಡಿ ಕೊಡ್ತಾರೆ ಹೋಟೆಲಿಗೆ. ನೋಡಿ ಒಂದ್ ಸೈಡ್ ಅಲ್ಲಿ ಫ್ರೈ ಮಾಡ್ತಾ ಇದ್ದಾರೆ, ಮತ್ತೊಂದ್ ಸೈಡ್ ಅಲ್ಲಿ ಮತ್ತೊಂದು ರೊಟ್ಟಿಯನ್ನ ತಟ್ತಾ ಇದ್ದಾರೆ. ಚಂದ ಇಲ್ರಿ ಅಲ್ಲ, ಅಂದ್ರೆ ಅವರಿಗೆ ಅಂದ್ರೆ ಇಲ್ಲಿ ಬಾಡಿಗೆಗೆ ಇರುದಲ್ಲ ಅವರು, ಹಾಗೆ ಅವರಿಗೆ ಬೇಕಾಗಿರುವಂತಹ ಐಟಮ್ಸ್ ಇಲ್ಲ, ಅಂದ್ರೆ ಪಾತ್ರೆ ಇಲ್ಲ, ಅವ್ರು ಜಾಸ್ತಿ ಪಾತ್ರೆ ತರಲಿಕ್ಕೆ ಸಹ ಹೋಗುದಿಲ್ಲ. ಹಾಗಾಗಿ ಊರಲ್ಲಿ ಆದ್ರೆ ಎಲ್ಲ ಉಂಟು, ಎಲ್ಲ ಚೆನ್ನಾಗಿ ಮಾಡ್ತಾರೆ. ಓಕೆ, ಅದು ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ ರೊಟ್ಟಿ ನೋಡಿ. ಬಿಸಿ ಬಿಸಿ ಜೋಳದ ರೊಟ್ಟಿ. ಹಪ್ಪಳ ತರ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಹಪ್ಪಳ ತರ ಮಾಡ್ಬೇಕಾದ್ರೆ ಸ್ವಲ್ಪ ಒಲೆ ಕಡಿಮೆ ಇಡಬೇಕು. ಓಕೆ, ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಬೇಕಾ? ಬೇಯಿಸ್ಬೇಕು. ನೋಡಿ ನೀರು ಹಚ್ಚಿ ಆರು ಬಿಡಬೇಕು. ಸ್ವಲ್ಪ ರೋಸ್ಟ್ ಆಗ್ತಿದೆ. ಇದರ ಚಂದ ಈ ರೊಟ್ಟಿದು ಒಂದು ಬ್ಯೂಟಿ ಏನಂದ್ರೆ, ಒಂದು ಚೂರು ಎಣ್ಣೆ ಹಾಕ್ಲಿಕ್ಕಿಲ್ಲ ಅಲ್ಲ, ನೀರಲ್ಲಿ ಇದನ್ನ ಒಂಥರ ನೀರು ಹಾಕಿ ಇದನ್ನ ಫ್ರೈ ಮಾಡುದು ಅಂದ್ರೆ ಒಂದು ಅದ್ಭುತ ಅಂತ ಹೇಳ್ಬೋದು. ಒಂದು ಪಾವ್ ಅಕ್ಕಿ ಮಾಡಿದ್ರೆ ಇದು ಒಂದು ರೊಟ್ಟಿ ತಿಂದ್ರೆ ಅಷ್ಟು ಗಟ್ಟಿ, ಹೊಟ್ಟೆ ತುಂಬಾ ಫುಲ್ ಆಗುತ್ತಲ್ವಾ? ಹಸಿವಾಗುದಿಲ್ಲ, ಮತ್ತೆ ಅದಕ್ಕೆ ಮೇಲಾಗಿ ಶಕ್ತಿ ಜಾಸ್ತಿ. ನಿಮ್ಗೆ ಅಂದ್ರೆ ಗದ್ದೆಲಿ ಕೆಲಸ ಮಾಡುವಾಗ ತುಂಬಾ ಒಳ್ಳೇದಾಗ್ತದಲ್ಲ. ನಾವು ಎಷ್ಟು ಅನ್ನ ಉಂಡ್ರು ಇದು ಒಂದ್ ರೊಟ್ಟಿ ತಿಂದ್ರೆ ಆಗ್ಲೆಲ್ಲ ಹಸುವಾಗುದಿಲ್ಲ. ರೋಸ್ಟ್, ಜೋಳದ ರೊಟ್ಟಿ ರೋಸ್ಟ್. ಇದು ರೋಸ್ಟ್ ಅಂದ್ರೆ ಹಪ್ಪಳ ತರ ಆಗ್ತದೆ. ಇದು ಕಾಳು ಏನು ಮಾಡಿದ್ರೆ ಚಿಕನ್ ಆಗಾದ್ರು ತಿನ್ನಕ ಚೆನ್ನಾಗಿ. ಓಕೆ, ನಮ್ಮ ಊರಲ್ಲಿ ಕೋರಿ ರೊಟ್ಟಿ ಅಂತ ಬರುತ್ತೆ ನೋಡಿ, ಹಾಗೇನೆ ಇವರದ್ದು ಜೋಳದ ರೊಟ್ಟಿ ಕೂಡ ಅದೇ ಟೈಪ್ ಅಲ್ಲಿ ಮಾಡ್ತಾರೆ ಅವರು. ಸ್ವಲ್ಪ ಅಂದ್ರೆ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ, ನೋಡಿ ಕ್ರಿಸ್ಪಿಯಾಗಿ ಉಂಟು. ಇನ್ನು ಕೂಡ ಕ್ರಿಸ್ಪಿ ಬರುತ್ತೆ ಅಲ್ಲ, ಒಳ್ಳೆ ಹಪ್ಪಳ ತರ ಬರುತ್ತೆ ನೋಡಿ. ಒಂದು ಕ್ಲೀನ್ ಬಟ್ಟೆಯಲ್ಲಿ ಸ್ವಲ್ಪ ನೀರನ್ನ ಹಾಕಿ ಅವರು ಒರೆಸ್ತಾ ಇದ್ದಾರೆ ಅಷ್ಟೇ. ನೀವು ಇದೆಲ್ಲ ನೋಡಿ ನೋಡಿ ಕಲ್ತದ? ನೋಡಿ ನಿಮ್ಮ ಅಮ್ಮ ಮಾಡಿದ್ ನೋಡಿ ಕಲ್ತೀವಿ. ನೋಡಿ ಸುಮಾರು 7 ರೊಟ್ಟಿ ಮಾಡಿದ್ದಾರೆ ಇವರು. ರೊಟ್ಟಿ ಮಾಡಿದ ನಂತರ ಅದನ್ನ ತಿನ್ನೋದು ಹೇಗೆ ಅಂತ ಸಹ ನೋಡುವ ಆಯ್ತಾ. ಇದಕ್ಕೆ ಏನು ಹಾಕಿದ್ರೆ ಒಳ್ಳೇದಾಗ್ತದೆ, ಅವರೇನೋ ಒಂದು ಸ್ಪೆಷಲ್ ತಂದಿದ್ದಾರೆ ನೋಡುವ. ಅದೇನು? ಹುಣಸೆಕಾಯಿ ಚಟ್ನಿ. ಹುಣಸೆಕಾಯಿ ಚಟ್ನಿ. ಓಕೆ, ಅದನ್ನ ಹಾಕಿ ತಿನ್ಬೇಕಂತೆ. ಸೊ ಅವ್ರು ತೋರಿಸ್ತಾರೆ ನೋಡಿ. ಓಕೆ, ಇದಕ್ಕೆ ಸಾಫ್ಟ್ ರೊಟ್ಟಿ ಇದ್ರೆ ಒಳ್ಳೇದು ಅಂತ ಹೇಳಿದ್ರು ಅವರು. ಸಾಫ್ಟ್ ಆಗಿರುವಂತಹ ರೊಟ್ಟಿ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದು 2 ರೀತಿಯಲ್ಲಿ ಮಾಡ್ಬೋದು ನಾವು ರೊಟ್ಟಿಯನ್ನ. ಸಾಫ್ಟ್ ಕೂಡ ಮಾಡ್ಬೋದು, ಕ್ರಿಸ್ಪಿ ಕೂಡ ಮಾಡ್ಬೋದು. ಸಾಫ್ಟ್ ರೊಟ್ಟಿಗೆ ಈ ಹುಣಸೆಕಾಯಿ ಚಟ್ನಿ, ಮತ್ತೆ ಅದು ಎಣ್ಣೆ ಅಲ್ಲ, ಕಾಸಿ ಬೇಕಾದ್ರೆ ಹಾಕೋಬಹುದು. ಯಾವ್ದು ಬೇಕಿದ್ರೆ ಬಿಸಿ ಮಾಡಿ ಹಾಕೋಬಹುದು. ನಮ್ಗೆ ಹೇಗೆ ನಡೀತಿದೆ, ಆರೋಗ್ಯ ಚೆನ್ನಾಗಿದೆ ಅಂದ್ರೆ ಸ್ವಲ್ಪ ಹಾಗೆ ಹಾಕೋಬಹುದು. ಓಕೆ, ಎಣ್ಣೆನ ಬಿಸಿ ಮಾಡಿ ಕೂಡ ಹಾಕ್ಬೋದು. ಓಕೆ, ಸ್ವಲ್ಪ ಎಣ್ಣೆ ಹಾಕಿದ್ರು. ಓಕೆ, ಖಾರದ ಪುಡಿಯ ನಮ್ ಕಡೆ ಕುಟ್ಟಿದ್ದಿರ್ತೈತಲ್ಲ, ಟೇಸ್ಟ್ ಜಾಸ್ತಿ. ನೀವು ಕುಟ್ಟಿ ಮಾಡುದು ಖಾರದ ಪುಡಿ? ಈಗ ರೆಡಿಮೇಡ್ ಹಾಕ್ತಾ ಇದ್ದಾರೆ. ಓಕೆ,
ಅಚ್ಚ ಖಾರದ ಪುಡಿ. ಓಕೆ, ಇದನ್ನ ಮಿಕ್ಸ್ ಮಾಡಬೇಕು. ಹಾ ನೋಡಿ ಈ ತರ ಮಿಕ್ಸ್ ಮಾಡಿ ಇದನ್ನ ಹುಡುಗರಿಗೆ ಕೊಟ್ರ ಮುಷ್ಟಿ ಬರ್ತಿದೆ, ಒಳ್ಳೆ ಶಕ್ತಿ ಬರುತ್ತೆ ಮಕ್ಕಳಿಗೆ. ಬಿಸಿ ಇದ್ದಿಗಟ್ಲೆನೆ ಇದನ್ನ ಹಿಂಗ್ ಮಾಡಿ ತಟ್ಟಿ ಆಯಿಲ್ ಹಾಕಿ ಅಂದ್ರೆ ಹುಡುಗಿಯರಿಗೆ ಕೊಡಲ್ವಾ ಇದು? ಯಾರು ಮಕ್ಕಳಿಗೆ ಯಾರಿಗೂ ಯಾರಿಗಾದ್ರೂ ಕೊಡಬಹುದು, ಹುಡುಗಿಯರಿಗಂತ ಇಲ್ಲ ಹುಡುಗರಿಗಂತ ಇಲ್ಲ, ಒಟ್ಟು ಚಿಕ್ಕ ಮಕ್ಕಳಿಗೆ. ಈಗ ಸುತ್ತಿ ಬಿಸಿ ಇದ್ದಿದ್ದಿನ ಒಬ್ಬೊಬ್ರು ಈಗ ಸುತ್ತಾರೆ, ರೋಲ್ ಮಾಡುದು. ಈ ತರ ರೋಲ್ ಮಾಡುದು. ಬಿಸಿ ಇರೋದು ಮೆತ್ತಗೆ ರೋಸ್ಟ್ ಇದ್ರ ಈ ತರ ಉಂಡಿ ಕಟ್ಟಬಹುದು. ಆರ್ಲಿಲ್ ಬಿಸಿ ಇದ್ರ ಈ ತರ ಉಂಡಿ ಮೆತ್ತಗೆ ಹೂ ಆದಾಗ ಆಗ್ತೈತಿ, ಹುಡ್ರಿಗೆ ತಿನ್ನಾಕ ಮೆತ್ತಗೆ ಇರ್ತೈತಿ. ಈಗ ಕೊಟ್ರೆ ಹುಡುಗರು ಇದನ್ನ ತಿಂದ್ರೆ ದಿನ ಇದನ್ನ ಬಯಸ್ತಾ ಇರ್ತಾರೆ ತಿನ್ನುವಾಗ, ಆ ತರ ಚಂದ ಇರ್ತೈತಿ. ಇಷ್ಟು ಕೈಲೆಲ್ಲ ಮುಷ್ಟಿ ಅಂದ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ, ಇಷ್ಟಪಟ್ಟು ಹೇಳೋ ಅರ್ಥ. ಇದು ಬಾಯಿಗೆ ಒಂಥರ ಖಾರನ ಕೊಡ್ತಾ ಹುಳಿನಿ ಕೊಡ್ತೈತಲ್ಲ, ಮತ್ತೆ ಏನೋ ಆರೋಗ್ಯ ಇದಾಗಬಾರ್ದಂತ ಖಾರ ಹತ್ತಬಾರ್ದು ಹುಡುಗರಿಗೆ ಅಂದ್ರೆ ಹಾಲು ಹಾಕಿ ಹಾಲು ಆಯಿಲ್ ಹಾಕಿ ಕೊಡ್ಬೇಕು. ಜಾಸ್ತಿ ಖಾರ ಆಗ್ಬಾರ್ದು, ಹೀಟ್ ಆಗ್ಬಾರ್ದು ಅಂತ ಬಾಡಿ. ಈ ತರ ಮುದ್ದೆ ಮಾಡಿ ಕೊಟ್ರೆ ಹುಡುಗರು ತಿಂದ್ರೆ ಎಷ್ಟು ವರ್ಷದ ಮಕ್ಕಳಿಗೆ ಕೊಡ್ಬೋದು? ಎಷ್ಟಾದ್ರೂ ಕೊಡ್ಬೋದು. ಹೌದಾ? ಇಷ್ಟ ಅಂತ ಗೊತ್ತಿಲ್ಲ, ನಾವು ಸಹ ತಿನ್ನಬಹುದು ನಾವು ಮಾಡ್ಕೊಂಡು ನಮ್ಗೆ ಬೇಕಾದ್ರೆ. ಈಗ ಒಂದು ತಿಂದು ತೋರಿಸ್ತೀರಾ ಅದನ್ನ ಹೇಗೆ ತಿನ್ನೋದು ಅಂತ? ನೋಡಿ ಈ ತರ ಮುದ್ದೆ ತರ ಮಾಡಿದ್ದಾರೆ ಅವರು, ಈ ತರ. ಓಕೆ ನೋಡಿ, ಸೂಪರ್. ಒಳ್ಳೇದುಂಟಾ? ಓಕೆ, ನಾನು ಕೂಡ ಈಗ ರೊಟ್ಟಿಯನ್ನ ಟೇಸ್ಟ್ ಮಾಡ್ತಾ ಇದ್ದೀನಿ. ನಾನು ಇದು ತಿನ್ನೋದು ಫಸ್ಟ್ ಟೈಮ್. ನಾನು ಆಕ್ಚುಲಿ ಒಂದು ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಅಷ್ಟೇ, ಅಂದ್ರೆ ನಮ್ಮ ಕಡೆ ಯಾರು ಮಾಡುದಿಲ್ಲಲ್ಲ. ಓಕೆ, ಚೆನ್ನಾಗಿದೆ, ಆದ್ರೆ ಉಪ್ಪು ಹಾಕ್ಲಿಲ್ಲಲ್ಲ, ಹಾಗೆ ನನಗೆ ಸಪ್ಪೆ ಆಗ್ತದೆ. ಅದು ಇದಕ್ಕೆ ಹುಣಸೆಕಾಯಿ ಚಟ್ನಿ ಹಾಕಿ ತಿಂದ್ರೆ ಒಳ್ಳೇದಾಗ್ಬೋದಲ್ಲ, ಹೀಗೆ ತಿನ್ಲಿಕ್ಕೆ ಸಪ್ಪೆ ಅಲ್ಲ. ಸಪ್ಪೆ ಏನಾದ್ರು ಪದಾರ್ಥ ಮಾಡ್ತೀವಲ್ಲ, ಪಲ್ಯ ಜೊತೆ ಒಳ್ಳೇದಾಗುತ್ತೆ. ಅದೇ ಇದಕ್ಕೆ ಉಪ್ಪು ಹಾಕುದೇ ಇಲ್ವಾ ಏನು? ಇಲ್ಲ, ಇದು ತಟ್ಟುವಾಗ ಹಾಕುದಿಲ್ಲ ಅಲ್ಲ. ಆದ್ರೆ ಹೆಲ್ತಿಗೆ ಬಾರಿ ಒಳ್ಳೇದಿದು. ಇದರಿಂದ ಯಾವ ಕಾಯಿಲೆನೂ ಬರೋದಿಲ್ಲ ಅಲ್ಲ, ಯಾವ ಕಾಯಿಲೆ ಕೂಡ ಬರಲ್ಲ ನೋಡಿ. ನಿಮ್ಮ ಊರಲ್ಲಿ ಯಾರಿಗೂ ಶುಗರ್ ಎಲ್ಲ ಎಂತ ಶುಗರ್ ಬಿ ಪಿ ಅಂತ ಇಲ್ಲ? ಹೊಲದಲ್ಲೇ ಕೆಲಸ ಮಾಡಲ್ಲ, ಆಗುದಿಲ್ಲ. ನಮ್ ಕಡೆ ಒಂದು ಟ್ಯಾಬ್ಲೆಟ್ ಕೂಡ ತಗೊಳೋದಿಲ್ಲ ಅಲ್ಲ, ಒಂದು ಟ್ಯಾಬ್ಲೆಟ್ ಕೂಡ ತಕೊಳ್ಳೋದಿಲ್ಲ ಅವ್ರ ಕಡೆ. ಯಾಕೆಂದ್ರೆ ಅದ್ರ ಸೀಕ್ರೆಟ್ ಇದುವೆ, ಜೋಳದ ರೊಟ್ಟಿ. ಇದು ತಿಂದ್ರೆ ಆರೋಗ್ಯವಂತರಾಗಿ ಇರ್ಬೋದು, ಫುಲ್ ಸ್ಟ್ರೆಂತ್ ಇರುತ್ತೆ ಮೈಯಲ್ಲಿ ಅಲ್ಲ. ಅದೇ ಸೀಕ್ರೆಟ್, ಉತ್ತರ ಕರ್ನಾಟಕದ ಒಂದು ಸೀಕ್ರೆಟ್. ಓಕೆ, ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್. ಒಂದು ಟ್ಯಾಬ್ಲೆಟ್ ತಗೊಲ್ಲ, ಒಂದು ಟ್ಯಾಬ್ಲೆಟ್ ಕೂಡ ತಗೊಲ್ಲ ಅಲ್ಲ, ಒಂದು ಟ್ಯಾಬ್ಲೆಟ್ ಕೂಡ ತಗೋ